ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಾವೀಗ ಒಂದು ವಿಶೇಷ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಅದು KJP ಅಧ್ಯಕ್ಷ ಸ್ಥಾನ ವಿವಾದ ಹೈಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ಆವಾಗಿನ ಅಧ್ಯಕ್ಷರು ಪದ್ಮನಾಭ ಪ್ರಸನ್ನ ನಮ್ಮ ಜೊತೆಗಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ಒಂದಷ್ಟು ವಿವರಗಳನ್ನ ನೋಡೋಣ. KJP ಅಧ್ಯಕ್ಷ ಸ್ಥಾನ ವಿವಾದ ಹೈಕೋರ್ಟ್ ಮೆಟ್ಟಿಲೇರಿದೆ. ಸಂಸ್ಥಾಪಕ ಅಧ್ಯಕ್ಷ ಪದ್ಮನಾಭ ಪ್ರಸನ್ನ ಸಲ್ಲಿಸಿದಂಥ ತಕರಾರು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಕೇಂದ್ರ ಚುನಾವಣಾ ಆಯೋಗ ಮತ್ತು ಧನಂಜಯ ಕುಮಾರ್ಗೆ ನೋಟಿಸ್ ಜಾರಿ ಮಾಡಿದೆ. ಯಡಿಯೂರಪ್ಪನವರನ್ನೇ KJP ಅಧ್ಯಕ್ಷರನ್ನಾಗಿ ಕೇಂದ್ರ ಚುನಾವಣಾ ಆಯೋಗ ನೀಡಿದ ಆದೇಶಕ್ಕೆ ತಡೆ ನೀಡಬೇಕು ಅಂತ ಕೋರಿ ಪದ್ಮನಾಭ ಪ್ರಸನ್ನ ಹೈಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸಿದರು. ಇವತ್ತು ಅರ್ಜಿಯ ವಿಚಾರಣೆಯನ್ನು ಕೋರ್ಟ್ ನಡೆಸಿತು. ಇಬ್ಬರಿಗೂ ಕೂಡ ನೋಟಿಸ್ ಜಾರಿ ಮಾಡಿದೆ. ಜೊತೆಗೆ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿದೆ. ತಮಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಯಡಿಯೂರಪ್ಪನವರಿಗೆ ಪಕ್ಷದ ಉಸ್ತುವಾರಿ ನಾನು ಕೊಟ್ಟಿದ್ದೆ, ಆದರೆ ಯಡಿಯೂರಪ್ಪ ತಮಗೆ ಮೋಸ ಮಾಡಿದ್ದಾರೆ ಅಂತ ಪದ್ಮನಾಭ ಪ್ರಸನ್ನ ಅರ್ಜಿಯಲ್ಲಿ ಆರೋಪಿಸಿದರು. ಕೋರ್ಟ್ ಮೆಟ್ಟಿಲೇರಿದ ಪದ್ಮನಾಭ ಪ್ರಸನ್ನ ವಿರುದ್ಧ ಮಾಜಿ CM ಯಡಿಯೂರಪ್ಪ ಗರಂ ಆಗಿದ್ದಾರೆ. ಪದ್ಮನಾಭ ಅವರಿಗೆ ನಿಜಕ್ಕೂ ತಲೆ ಕೆಟ್ಟಿದೆ. ಚುನಾವಣೆ ಹತ್ತಿರ ಇರೋ ಸಂದರ್ಭದಲ್ಲಿ ಸುಳ್ಳು ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಹೀಗಾಗಿ ನಾನು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತ ಅವರು ಗುಡುಗಿದ್ದಾರೆ. ಜೊತೆಗೆ ಧನಂಜಯ ಕುಮಾರ್ ಕೂಡ ಪದ್ಮನಾಭ ಪ್ರಸನ್ನ ವಿರುದ್ಧ ಕಿಡಿಕಾರಿದ್ದಾರೆ. ಅವ್ರನ್ನ ನಾಳೆನೇ ಒಂದು ಮಾನನಷ್ಟ ಮೊಕದ್ದಮೆಗೆ ನೋಟಿಸ್ ಕೊಡ್ತಾ ಇದ್ದೀನಿ. ನಾವು ಬೇಡ ಅಂತೇಳಿ ಸುಮ್ಮನೆ ಇದೆ ಇಷ್ಟು ದಿವಸ. ಅವರು TV ಸಂದರ್ಶನದಲ್ಲಿ ನಮ್ಮ ಚುನಾವಣಾ ಆಯೋಗಕ್ಕೆ 25 ಕೋಟಿ ಮೇಲೆ ಅವರು ಕೊಟ್ಟು ಏನೋ ಮಾಡ್ಕೊಂಬಂದಾರೆ ಅನ್ನೋ ಆರೋಪ ಮಾಡಿರುವಂಥದ್ದು. ಮತ್ತು ದಾಖಲೆಗಳನ್ನು ತಿರ್ಚಿದ್ದಾರೆ ಅಂತ ನನ್ನ ಬಗ್ಗೆನೂ ಹೇಳಿರೋದು. ಇದೆಲ್ಲದರ ಬಗ್ಗೆನೂ ನಾನೇ ಡೆಫಮೇಷನ್ ಕೇಸ್ಗೋಸ್ಕರ ನೋಟಿಸ್ ಕೊಡಿಸ್ತಾ ಇದ್ದೀನಿ. ರಿಪ್ಲೈ ಕೊಡಲಿ. ಬೇಡ ಅಂತ ಬಿಟ್ಟಿದ್ದೆ. ಇಲ್ಲಿ ಅನೇಕ ಜನರ ಚೆಕ್ಗಳು ಬೌನ್ಸ್ ಆಗಿ ಎಲ್ಲರಿಗೂ ಟೋಪಿ ಹಾಕಿ ಮೋಸ ಮಾಡ್ಕೊಂಡು ಹೋಗಿರೋ ಮನುಷ್ಯ ಇಷ್ಟು ಹಗುರವಾಗಿ ಮಾತನಾಡ್ತಾರೆ ಅಂದಮೇಲೆ ಇನ್ನು ನಾವು ಕೈ ಬಿಡೋದು ಪ್ರಶ್ನೆ ಇಲ್ಲ. ಅದನ್ನು ತುದಿ ಮುಟ್ಟಿಸ್ತೇನೆ, ನೋಟಿಸ್ ಕೊಡಿಸ್ತೇನೆ, ಮತ್ತು ಅವ್ನಿಗೆ ಕ್ಷಮಾಪಣೆ ಕೇಳೋವರೆಗೂ ಬಿಡೋದಿಲ್ಲ. ಒಂದು ಸುಳ್ಳು ದಾವೆ ಹಾಕಿದಂಥ ಸಂದರ್ಭದಲ್ಲಿ ನ್ಯಾಯಾಲಯ ಸಹಜವಾಗಿ ಸತ್ಯಾಂಶ ಏನು ಅಂತ ತಿಳಿಯಲಿಕ್ಕೆ ಬಯಸಲಿಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲಿ ನಮಗೆ ನ್ಯಾಯಾಲಯ ನೋಟಿಸ್ ಕೊಟ್ಟರೆ ನಾವು ನ್ಯಾಯಾಲಯಕ್ಕೆ ಹೋಗಿ ಎಲ್ಲ ಸಂಬಂಧಪಟ್ಟ ದಾಖಲೆಗಳನ್ನು ಹಾಜರು ಮಾಡ್ತೇವೆ, ಬೇಕಾದಂಥ ಪುರಾವೆಗಳನ್ನು ಒದಗಿಸ್ತೇವೆ. ಭಾರತದ ಚುನಾವಣಾ ಆಯೋಗನೂ ಬರಬೇಕಾಗುತ್ತೆ. ಚುನಾವಣಾ ಆಯೋಗದ ಪರವಾಗಿಯೂ ಕೂಡ ನಾವು ವಾದವನ್ನು ಮಂಡನೆ ಮಾಡಿಸ್ತೇವೆ. ಖಂಡಿತವಾಗಿಯೂ ಕೂಡ ನಮಗೆ ಜಯ ಸಿಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಅವರು ಪ್ರಸನ್ನ ಕುಮಾರ್ರವರು ಮಾಡ್ತಾ ಇರುವಂಥ ಈ ಒಂದು ಕೆಲಸ ನೋಡಿದರೆ ನನಗೆ ಅವ್ರ ಬಗ್ಗೆ ಕನಿಕರ ಅಂತ ಅನ್ನಿಸ್ತಾ ಇದೆ. ಅವರೇ ಒಂದು ಕ್ರಿಮಿನಲ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅವರು ಮುಂದೆ ಇದೇ ಪ್ರಕರಣದಲ್ಲಿ ಜೈಲು ಸೇರಿದರೂ ಆಶ್ಚರ್ಯ ಇಲ್ಲ. ಬನ್ನಿ, KJP ಸಂಸ್ಥಾಪಕ ಅಧ್ಯಕ್ಷ ಪದ್ಮನಾಭ ಪ್ರಸನ್ನ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಏನು ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳೋಣ. ಪದ್ಮನಾಭ ಪ್ರಸನ್ನ ಅವರ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ. ನಮಸ್ತೆ. ಓಕೆ, ಮತ್ತೊಬ್ಬರು ನಮ್ಮ ಜೊತೆಗಿರುವಂಥವ್ರು V. ಶ್ರೀನಿವಾಸ್, ಇವರು ಪರವಾಗಿರುವಂಥ ಹೈಕೋರ್ಟ್ ವಕೀಲರು. ಶ್ರೀನಿವಾಸ್ ಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಆರಂಭ ಆಗ್ತಾ ಇದೆ ಪದ್ಮನಾಭ ಪ್ರಸನ್ನ ಅವರ ಜೊತೆಗೆ. ಏನು ನಿಮ್ಮ ತಕರಾರು ಏನು ಸರ್ ನಿಮ್ಮದು? ನೋಡಿ ರಂಗನಾಥ್ ಅವರೇ, ಇದು ಒಂದು 8ನೇ ತಾರೀಕು 8ನೇ ತಿಂಗಳು 8 ಗಂಟೆ 8 ನಿಮಿಷ 2008ನೇ ಇಸ್ವಿ ಪಕ್ಷವನ್ನು ಸ್ಥಾಪನೆ ಮಾಡಿದ ನಂತರ ರಾಜ್ಯದ ಉದ್ದಗಲಕ್ಕೂ ಕರ್ನಾಟಕ ಜನತಾ ಪಕ್ಷವನ್ನು ಒಂದು ಸಂಘಟನೆ ಮಾಡಬೇಕಂತೇಳಿ ಹೊರಟಾಗ ಒಂದು ಒಳ್ಳೆ ನಮ್ಗೆ ಅನುಭವ ಸಿಕ್ತು. ಮತ್ತು ಆನಂತರದಲ್ಲಿ ಆಗಸ್ಟ್ನಲ್ಲಿ ಯಡಿಯೂರಪ್ಪ ಅವ್ರನ್ನ ನೇರವಾಗಿ ಪುರುಷೋತ್ತಮ್ ಅಂಥೇಳಿ ಅವರು ನಮಗೆ ಭೇಟಿ ಮಾಡಿಸಿದ್ರು. ನಂತರ ದಿನಗಳಲ್ಲಿ ಗೊತ್ತೇ ಇದೆ ನಿಮಗೆ, ಇವರು ಕರ್ನಾಟಕ ಜನತಾ ಪಕ್ಷವನ್ನು ಹೈಜಾಕ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾತ್ರ ಮಾಡಿದ್ರು. ಮತ್ತು ಇವತ್ತು ಮೋಸದಿಂದ, ಕಪಟದಿಂದ, ಅನ್ಯಾಯದಿಂದ ನನ್ನ ಮನೆಯಿಂದ ನನ್ನ ಹೊರಗಡೆ ಹಾಕಿ ಇವತ್ತು ಈ ಮನೆಗೆ ಬಂದು ಸೇರಿಕೊಂಡಿದ್ದಾರೆ. ಇದನ್ನು ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಮತ್ತೆ ಅಧ್ಯಕ್ಷ ಸ್ಥಾನವನ್ನು ಪಡಿತೀನಿ ಅಂಥೇಳಿ ನಾನಿಲ್ಲಿ ಘಂಟಾಘೋಷವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ಮೊದಲು ಯಾಕೆ ಕೊಟ್ರಿ, ಈಗ ಯಾಕೆ ಮತ್ತೆ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದೀರಿ? ಏನು ಕತೆ ನಿಮ್ಮದು? ನೋಡಿ, ಇದು ಒಂದು ಒಳ್ಳೆಯ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ. ಯಡಿಯೂರಪ್ಪ ಅವರು ಅಧ್ಯಕ್ಷರನ್ನ ನಾವು ಮಾಡಿದ ನಂತರ ನಮ್ಮದೊಂದು ಮೂಲ ಕಾರ್ಯಕರ್ತ ಸಭೆಯನ್ನು 20ನೇ ತಾರೀಕು 12ನೇ ತಿಂಗಳು 2012ನೇ ಇಸ್ವಿ ಒಂದು ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಮಾಡಿದ್ವಿ ನಾವು. ಆನಂತರ ಯಡಿಯೂರಪ್ಪನವ್ರು ಕೂಡ ಆಹ್ವಾನ ಕೊಟ್ಟಿದ್ವಿ. ಆವತ್ತು ನಮ್ಮ 10,000 ಮೂಲ ಕಾರ್ಯಕರ್ತರ ಸಭೆ ಅದು. ಆವತ್ತು ಯಡಿಯೂರಪ್ಪನವ್ರು ಬರಲಿಲ್ಲ. ನಂತರದಲ್ಲಿ ಇವರು BJP ಸರ್ಕಾರನ ಬೀಳಿಸ್ಬೇಕಂತೇಳಿ ಹೊರಟಾಗ ನಾನು ಹೇಳಿದೆ, ಅಪ್ಪಾಜಿ ನೀವೇ ಈ ಸರ್ಕಾರ ಮಾಡಿದ್ದೀರಿ, ಇದು ನೀವೇ ಈಗ ಉಳ್ಸಕ್ಕೆ ಹೋದರೆ ಒಂದು ಕೆಟ್ಟ ಸಂದೇಶ ರವಾನೆ ಆಗ್ತದೆ, ಬೇಡ ಅಪ್ಪಾಜಿ ಅಂತಂದೆ. ಅದಕ್ಕೆ ನೀನು ರಾಜಕೀಯದಲ್ಲಿ ಕುನ್ನಿ, ನನಗೆ 40 ವರ್ಷದ ಅನುಭವ ಇದೆ, ನೀನು ಯಾಕೆ ಇದು ಮಧ್ಯ ಬರ್ತೀಯ, ನೀನು ಸುಮ್ಮನೆ ಇರಬೇಕು,
ಅಂತ ಹೇಳಿದಾಗ ನಾವು ನಮಗೆ ತೀರ್ಮಾನ ಮಾಡಿದ್ವಿ, ಯಡಿಯೂರಪ್ಪ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಈ ಮನುಷ್ಯ ನಮ್ಮ ಪಕ್ಷಕ್ಕೆ ಲಾಯಕ್ಕಲ್ಲ ಅಂತೇಳಿ ತೀರ್ಮಾನ ಮಾಡಿ 20/12/2012 ಡಿಸೆಂಬರ್ನಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡಿದ್ವಿ ನಾವು. ಸೊ ನೀವು ನಿಮಗೆ ಕುನ್ನಿ ಅಂದ್ರ? ಹೌದು. ಯಾಕಂತ? ಅದೇ ನನಗೆ ರಾಜಕೀಯ ಗೊತ್ತಿಲ್ವಲ್ಲ, ಬರೀ ನನ್ನ ಪಕ್ಷ ಮಾತ್ರ ಬೇಕಿತ್ತು ಅವ್ರಿಗೆ, ನಾನು ಬೇಕಿರಲಿಲ್ಲ, ನನ್ನ ಮೂಲ ಕಾರ್ಯಕರ್ತರು ಬೇಕಿರಲಿಲ್ಲ, ನಮಗೆ ಯಾವುದೇ ರೀತಿಯ ಒಂದು ಒಳ್ಳೆಯ ತಂದಲ್ಲಿ ಅವ್ರು ಮಾತನಾಡಲಿಲ್ಲ. ಧನಂಜಯ್ ಕುಮಾರ್ ಆದಿಯಾಗಿ, ಯಡಿಯೂರಪ್ಪ ಆದಿಯಾಗಿ, ವಿಜಯೇಂದ್ರ ಆದಿಯಾಗಿ ಎಲ್ಲರೂ ನಮ್ಮನ್ನ ಕಡೆಗಣಿಸ್ತಾ ಬಂದರು. ನಾವು ಭಾಳ ಸಾಕಷ್ಟು ಕಾಲಾವಕಾಶಗಳನ್ನ ಕೊಟ್ವಿ, ಆದರೂ ಅವ್ರು ಈ ರೀತಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಮತ್ತು ಈ ಒಂದು ಫೋರ್ಜರಿ ನನ್ನ ಒಂದು ಸಹಿಯನ್ನು ಯಾಕೆ ಇವರು 5ನೇ ತಾರೀಕು 3ನೇ ಇದರಲ್ಲಿ ಒಂದು ಫೋರ್ಜರಿ ಒಂದು ಲೆಟರ್ನ ಕೊಟ್ಟರು ನನಗೆ ಸಿಗ್ನೇಚರ್ ಮಾಡು ಅಂತ ಹೇಳಿ. ಯಾರು? ಯಡಿಯೂರಪ್ಪನವರು. ನಾನು ಮಾಡಲ್ಲ ಅಂತ ಹೇಳಿದೆ. ನಂತರ 7ನೇ ತಾರೀಕು ಒಂದು ಲೆಟರ್ನ ಕೊಟ್ಟರು, ಸಿಗ್ನೇಚರ್ ಮಾಡಿಕೊಡಿ ಅಂತ. ಅದರ ಸಾರಾಂಶ ಏನಂದರೆ ಟೋಟಲ್ ಪಕ್ಷವನ್ನು ಅವ್ರನ್ನ ಹ್ಯಾಂಡ್ ಓವರ್ ತೊಗೊಳ್ಳಿಕ್ಕೆ. ಓಕೆ. ಆ ನಂತರದಲ್ಲಿ ನನಗೆ ಬೆದರಿಕೆ ಕರೆ ಬಂದ್ರಿಂದ ನಾನು ಹೊರಗಡೆ ಹೋದಾಗ ಇವರು 17ನೇ ತಾರೀಕು ನನ್ನ ಸಿಗ್ನೇಚರನ್ನು ನಕಲು ಮಾಡಿ ಪಕ್ಷವನ್ನು ಪೂರ್ತಿ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಸೈನ್ ನಕಲು ಮಾಡಿ? ಹೌದು ಹೌದು, ನನ್ನ ಹತ್ರ ಪೂರ್ತಿ ದಾಖಲೆಗಳಿದ್ದಾವೆ ಅದು. ಓಕೆ ಓಕೆ. ಈಗ ಆಲ್ರೆಡಿ ಹೈಕೋರ್ಟ್ನಲ್ಲಿ ಕೊಟ್ಟಿದ್ದೀವಿ. ನಿಮಗೂ ಯಡಿಯೂರಪ್ಪನವ್ರಿಗೆ ಒಳ್ಳೆ ವಿಶ್ವಾಸ ಇತ್ತಲ್ಲ ಮೊದಲು? ಭಾಳ ಚೆನ್ನಾಗಿತ್ತು ಸರ್. ಇದು ಯಡಿಯೂರಪ್ಪನವರು ನಮ್ಮ ಒಂದು ಒಳ್ಳೆ ವಿಶ್ವಾಸ ಇತ್ತು. ಇದೆಲ್ಲ ಒಂದು ಆಗ್ಲಿಕ್ಕೆ ಕಾರಣ ಮೂಲ ಧನಂಜಯ್ ಕುಮಾರ್ ಅವರು. ಧನಂಜಯ್ ಕುಮಾರ್ ಅವರು ಧನಂಜಯ್ ಕುಮಾರ್ ಎಲ್ಲೋ ಹೋದಂಥ ಧನಂಜಯ್ ಕುಮಾರ್ನ ಕರ್ಕೊಂಬಂದು ನಾವು ಅಧ್ಯಕ್ಷರನ್ನ ಮಾಡಿ ಅವ್ರಿಗೆ ಒಳ್ಳೇದು ಮಾಡ್ಬೇಕಂತ ಹೇಳಿ ಹೊರಟಾಗ ಇವತ್ತು ನನ್ನ ಅವರು ಫ್ರಾಡ್ ಅಂತ ಇದ್ದಾರೆ, ವಂಚನೆ ಅಂತ ಹೇಳ್ತಾ ಇದ್ದಾರೆ, ಮೋಸ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಲೂ ಈ ಒಂದು ಸೂತ್ರ, ಈ ನಾಟಕ ಏನು ನಡೀತಾ ಇದೆ ಅದಕ್ಕೆ ಸೂತ್ರಧಾರನೇ ಧನಂಜಯ್ ಕುಮಾರ್. ಧನಂಜಯ್ ಕುಮಾರ್ ಹತ್ರ ನಾವು ಮೊದಲು ಎಲ್ಲ ಮಾತಾಡಿದ್ವಿ. ಕರ್ನಾಟಕ ಜನತಾ ಪಕ್ಷದ ಇವತ್ತು ಏನು 224 ಕ್ಷೇತ್ರಗಳಲ್ಲಿ ಏನು ಸ್ಪರ್ಧೆ ಮಾಡ್ತದೆ ಅದರಲ್ಲಿ 112 ಸೀಟ್ ನಮಗೆ ಕೊಡಬೇಕು, ಕಾರ್ಯಕಾರಿಣಿಯಲ್ಲಿ ಅರ್ಧವನ್ನು ನಮಗೆ ಕೊಡಬೇಕು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ನನಗೆ ಕೊಡಬೇಕು ಅಂತ ಹೇಳಿ ಎಲ್ಲ ಮಾತಾಡಿದ್ವಿ. ಏನೇನು ಮಾತಾಡಿದ್ರಿ ನೀವು? 112 ಸೀಟು ನಮ್ಗೆ ಕೊಡಬೇಕು. ನಿಮಗೆ? ನಮಗೆ 112 ಸೀಟು. 112 ಸೀಟು, ಅರ್ಧ 50-50 ಮ್ಯಾಚ್ ಇದು. ರಾಜ್ಯ ಪ್ರಧಾನ ಕಾರ್ಯದರ್ಶಿನ ನನಗೆ ಕೊಡಬೇಕು. ಓಕೆ. ಅದು ಕೊಡಲಿಲ್ಲ, ಅವರು ಉಪಾಧ್ಯಕ್ಷರನ್ನ ಕೊಟ್ಟರು. ನಂತರ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಅರ್ಧ ಭಾಗ ನಮ್ಗೆ ಕೊಡ್ಬೇಕಂತೇಳಿ ನಾವು ಇದು ಮಾಡಿದ್ವಿ ಕಾರ್ಯಕಾರಿಣಿಯಲ್ಲಿ. ಓಕೆ. ನಂತರ ಯಡಿಯೂರಪ್ಪನವರು ಅಧ್ಯಕ್ಷರಾಗಿ ಇಳಿದ ನಂತರ ಅಧ್ಯಕ್ಷತೆ ವಾಪಸ್ ನನಗೆ ಬರಬೇಕು ಅಂತೇಳಿ ನಾವು ಕಂಡೀಷನ್ ಹಾಕಿದ್ವಿ. ಓಕೆ. ಇದನ್ನೆಲ್ಲ ಒಪ್ಪಿ ಧನಂಜಯ್ ಕುಮಾರ್ ಅವರು ನಾನೆಲ್ಲ ಹೇಳಿದ್ದೀನಿ, ಯಡಿಯೂರಪ್ಪ ಅವ್ರಿಗೆ ಮಾತಾಡಿದ್ದೀನಿ, ಎಲ್ಲ ಹೇಳಿದ್ದೀನಿ ಅಂತೇಳಿ ಅವರು ನಮ್ಮನ್ನ ಇದ್ಯಾವುದು ಲಿಖಿತ ರೂಪದಲ್ಲಿ ಇರಲಿಲ್ವಾ? ಅಲ್ಲ ನೋಡಿ, ಕರ್ನಾಟಕದಲ್ಲಿ ಒಂದು 40 ವರ್ಷದ ಅನುಭವದಲ್ಲಿ ಯಡಿಯೂರಪ್ಪನವರು ನನ್ನ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರು. ಇವರು ಈ ಥರ ಮೋಸ ಮಾಡಲ್ಲ ಅಂಥೇಳಿ ಒಂದು ಒಳ್ಳೆ ಥರದಲ್ಲಿ ನಾವು ಹೋದ್ವಿ. ಓಕೆ. ನೀವು ಯಡಿಯೂರಪ್ಪನಿಗೆ ಅಪ್ಪಾಜಿ ಅಂತಿದ್ದ? ಹೌದು ಹೌದು, ಅಪ್ಪಾಜಿ ಅಂತ ಇದ್ದೆ ನಾನು. ಅವ್ರನ್ನ ಕಾಲು ಮುಟ್ಟಿ ಕೂಡ ನಮಸ್ಕಾರ ಮಾಡ್ತಾ ಇದ್ದೆ ನಾನು. ಓಕೆ. ನಿಮ್ಮನ್ನು ಅವ್ರ ಮಗನ ಥರ ನೋಡ್ತಾ ಇದ್ದೀರಾ? ಹೌದು ಹೌದು. ಹಾಂ ನೋಡಿ, ರಾಜಕಾರಣದಲ್ಲಿ ಸುಮ್ಮನೆ ಎಲ್ರಿಗೂ ಅಪ್ಪಾಜಿ ಅಂದ್ಬಿಟ್ರೆ ಹೆಂಗಾಗತ್ತೆ ಅನ್ನೋಕೆ ನೀವೇ ಸಾಕ್ಷಿ ನೋಡಿ. ಅಲ್ಲ, ಇವರು ಫಸ್ಟು ಎಲ್ಲಿ ತಪ್ಪಿದ್ರು ಅಂದರೆ ನಾವು ಭೇಟಿ ಆದಾಗ ನಾನು ವೈಷ್ಣುದೇವಿಯ ಭಕ್ತ, ನೀನು ವೈಷ್ಣುದೇವಿ ಭಕ್ತ, ವೈಷ್ಣುದೇವಿಗೆ ಹೋಗಿ ಬರೋಣ ಫಸ್ಟು, ಪೂಜೆ ಮಾಡ್ಕೊಂಡು ಬಂದ ನಂತರ ಪಕ್ಷ ಪ್ರಾರಂಭ ಮಾಡೋಣ ಅಂತ ಹೇಳಿದ್ರು. ಇವರೊಬ್ಬರೇ ಹೋದ್ರು ವೈಷ್ಣುದೇವಿಗೆ, ಅಪ್ಪಾಜಿ ಅವರೊಬ್ಬರೇ. ಆಗಲೂ ನನಗೆ ಬೇಸರ ಆಗಲಿಲ್ಲ, ಬಿಟ್ಟೋದ್ರು. ನಿಮ್ಮ ಫ್ಯಾಮಿಲಿನ ಕರ್ಕೊಂಡ್ಬನ್ನಿ, ಒಟ್ಟಿಗೆ ಹೋಗೋಣ, ಪೂಜೆ ಮಾಡ್ಕೊಂಡು ಬರೋಣ ಅಂತೇಳಿ. ನನ್ನ ನನ್ನ KJPಗೆ ಯಡಿಯೂರಪ್ಪ ಅವ್ರು ಬಂದ ನಂತರ ನನ್ನ ಜೊತೆ ಅವರು ಬರೀ 3 ಬಾರಿ ಮಾತ್ರ 4 ಬಾರಿ ಮಾತ್ರ ಮಾತಾಡಿದ್ದಾರೆ. ಓಕೆ. ಇವತ್ತು ನನಗೆ ಅವ್ರು ಹೇಳ್ತಾ ಇದ್ದಾರೆ ಮಾನನಷ್ಟ ಮೊಕದ್ದಮೆ ಮಾಡ್ತೀನಿ ಅಂತೇಳಿ. ಇವ್ರಿಗೆ ಮಾನ ಇದೆಯೇನೋ? ಇವ್ರಿಗೆ ನಿಜವಾಗ್ಲೂ ಸತ್ಯ, ಧರ್ಮ, ನೀತಿ ಅನ್ನೋದಿದ್ರೆ ನಾನಿವತ್ತು ಚಾಲೆಂಜ್ ಮಾಡ್ತೇನೆ. 7 ಕೋಟಿ ಕನ್ನಡಿಗರ ಮೇಲೆ ಕೈ ಇಟ್ಟು ಹಾಣೆ ಮಾಡ್ತೇನೆ ನಾನಿವತ್ತು. ಅವ್ರು ಧರ್ಮಸ್ಥಳಕ್ಕೆ ಬರಲಿ. ಬೇಡ್ರಪ್ಪ, ನಿಮ್ಮಿಬ್ಬರು ರಾಜಕಾರಣದಿಂದ 7 ಕೋಟಿ ಜನರ ಯಾಕೆ ಕಷ್ಟ ಅನುಭವಿಸ್ಬೇಕು? ಧರ್ಮಸ್ಥಳಕ್ಕೆ ಬಂದು ಅವ್ರು ಪ್ರಮಾಣ ಮಾಡಿ ನಾನು ಫೋರ್ಜರಿ ಮಾಡಿಲ್ಲ ಅಂತೇಳಿ ಯಡಿಯೂರಪ್ಪ ಅವ್ರಿಗೆ ಮತ್ತೆ ಧನಂಜಯ್ ಕುಮಾರ್ ನಾನು ನೇರ ಸವಾಲು ಮಾಡ್ತೀನಿ. ಅವರು ಮಾನನಷ್ಟೇ ಅಲ್ಲ, ಯಾವುದೇ ಮೊಕದ್ದಮೆ ಆಗಲಿ ಅದಕ್ಕೆ ನಾನು ಎದುರಿಸ್ತೀನಿ. ಹಾಗಾದ್ರೆ ಮಾನನಷ್ಟ ಮೊಕದ್ದಮೆ ಹಾಕಕ್ಕೆ ಬೇಕಾದಂತ ಮಾನ ಕೂಡ ಅವ್ರಿಗಿಲ್ಲ ಅಂತ? ಖಂಡಿತ ಇಲ್ಲ. ಓಕೆ. ಅಂತೂ ಅಪ್ಪಾಜಿ ನಮ್ಮ ಬೆಪ್ಪಾಜಿ ಆಗ್ಬಿಟ್ರಿ ನೀವು. ಖಂಡಿತ. ಇವತ್ತು ನೋಡಿ, ಅಪ್ಪಾಜಿನೂ ಇಲ್ಲ, ಬೆಪ್ಪಾಜಿನೂ ಇಲ್ಲ. ನಮ್ಮನ್ನ ಇವತ್ತು ಈ ಒಂದು ಕೆಟ್ಟ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣನೇ ಧನಂಜಯ್ ಕುಮಾರ್. ಎಸ್, ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸೊ ಅವ್ರು ಹೇಳೋ ಪ್ರಕಾರ ಧನಂಜಯ್ ಕುಮಾರೇ ಇದಕ್ಕೆಲ್ಲ ಮೂಲ. ಪಾಪ ಯಡಿಯೂರಪ್ಪನವ್ರಿಗೆ ಗೊತ್ತಿರಲಿಲ್ಲ. ಯಡಿಯೂರಪ್ಪನ ನಾನು ತಂದೆ ರೀತಿಯಲ್ಲಿ ಕಾಣ್ತಾ ಇದ್ದೆ, ಅಪ್ಪಾಜಿ ಅಂತ ಕೂಡ ಅಂತ ಇದ್ದೆ. ಬಹಳಷ್ಟು ಷರತ್ತುಗಳಿದ್ವು. ಆ ಷರತ್ತುಗಳಲ್ಲಿ 112 ಸೀಟನ್ನು ಇವರು ಬಿಟ್ಕೊಡ್ಬೇಕು ಅನ್ನುವಂಥ ಷರತ್ತು ಮೊದಲನೇದಂತೆ. 2ನೇದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಬೇಕು ಅಂತ. 3ನೇದು ಕಾರ್ಯಕಾರಿಣಿಯಲ್ಲಿ ಅರ್ಧದಷ್ಟು ಜನ ನಮ್ಮವರೇ ಇರಬೇಕು ಅಂತ. ಯಡಿಯೂರಪ್ಪನವರು ಅಧ್ಯಕ್ಷರ ಇಳಿದ ಮೇಲೆ ತಿರ್ಗಾ ನನ್ನನ್ನೇ ಅಧ್ಯಕ್ಷರು ಮಾಡಿ ಅನ್ನುವಂಥ ಮಾತನ್ನು ಕೂಡ ಪದ್ಮನಾಭ ಪ್ರಸನ್ನ ಹೇಳಿದರು. ಇದೆಲ್ಲದಕ್ಕೂ ಕೂಡ ಧನಂಜಯ್ ಕುಮಾರ್ ತಲೆಯಲ್ಲಾಡಿಸಿದ್ರು. ಆದರೆ ಇಲ್ಲಿ ಪ್ರಮುಖವಾದಂಥ ಕಾರಣ ಧನಂಜಯ್ ಕುಮಾರ್ರಿಂದಲೇ ಇವತ್ತು ಈ ಸ್ಥಿತಿ ಬಂದಿರುವಂಥದ್ದು. ಇವರು ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ಹೋಗಿದ್ದಾರೆ. ಆದರೆ
ಮಾನನಷ್ಟ ಮೊಕದ್ದಮೆ ಹಾಕುವಷ್ಟು ಮಾನ ಇವರಿಗಿಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಹೇಳ್ತಾರೆ ಪದ್ಮನಾಭ ಪ್ರಸನ್ನ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಏನು ಹೇಳ್ತಾರೆ ಪದ್ಮನಾಭ ಪ್ರಸನ್ನ ಕೇಳೋಣ. ಜೊತೆಗೆ ವಿ ಶ್ರೀನಿವಾಸ್ ಇದ್ದಾರೆ ವಕೀಲರು, ಅವರ ಅನಿಸಿಕೆ ಅಭಿಪ್ರಾಯಗಳೇನು ಕೇಳೋಣ ಸಣ್ಣ ವಿರಾಮದ ನಂತರ.